ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂತಹ 6 ತಿಂಗಳು ಮಕ್ಕಳಿಂದನೂ ಇದನ್ನು ಕೊಡ್ಬೋದು. ತುಂಬ ಒಳ್ಳೆಯದು, ಹಾಗೆ ಆರೋಗ್ಯವಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಬಾಣಲೆಗೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಬಿಟ್ಟು ಬೆಲ್ಲನ ಕರಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡು ಕರಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಹುರಿಯೋದಕ್ಕೆ ನಾನಿಲ್ಲಿ ಶೇಂಗಾ ಬೀಜ 25 ಗ್ರಾಮ್ ಅಷ್ಟು ಶೇಂಗಾ ಬೀಜ ತೆಗೆದು ಈ ರೀತಿ ಫ್ರೈ ಮಾಡ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆ ಇದೆಯಲ್ಲ, ಅದನ್ನು ಅಷ್ಟೇ 25 ಗ್ರಾಮ್ ತೊಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರಾಗಿ ಹಿಟ್ಟು ಇದೆಯಲ್ಲ, ಅದನ್ನು ಅಷ್ಟೇ 25 ಗ್ರಾಮ್ ತೊಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ರಾಗಿ ಹಿಟ್ಟು ಜೊತೆಗೆ ಕಾಯಿ ತುರಿನೂ 25 ಗ್ರಾಮು, ಎರಡೂ ಸೇರಿ 25 ಗ್ರಾಮ್ ಇರಬೇಕು. ಅದನ್ನು ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು. ಈಗ ಮಿಕ್ಸಿ ಜಾರ್ಗೆ ನಾನು ಶೇಂಗಾ ಬೀಜ, ಕಡಲೆ ಎರಡೂ ಡ್ರೈ ರೋಸ್ಟ್ ಮಾಡಿದ್ದು ಹಾಕ್ಕೊಂಡಿದ್ದೀನಿ. ಹಾಗೆ ರಾಗಿ ಹಿಟ್ಟು ಡ್ರೈ ರೋಸ್ಟ್ ಆಗಬೇಕು. ಹಾಗೆ ಸ್ವಲ್ಪ ಕಾಯಿ ತುರಿನೂ ಅಷ್ಟೇ ಎರಡೂ ಡ್ರೈ ರೋಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಇದಕ್ಕೆ ನಾನಿಲ್ಲಿ ಏಲಕ್ಕಿ ಎರಡು ಏಲಕ್ಕಿ ಕಾಯಿ ತಗೊಳ್ತಾ ಇದ್ದೀನಿ. ಏಲಕ್ಕಿ ಕಾಯಿ ಅದ್ರ ಸಿಪ್ಪೆ ಸಮೇತ ಹಾಕಿದರೆ ಟೇಸ್ಟ್ ಇರುತ್ತೆ. ಇನ್ನೂ ಸಿಪ್ಪೆ ಬೇಡ ಅಂದರೆ ಬರೀ ಏಲಕ್ಕಿ ಕಾಯಿನೇ 2 ಹಾಕೋಬೋದು. ಹಾಗೆ 1-2 ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪುಡಿ ಮಾಡ್ಕೋಬೇಕು. ಇನ್ನೂ ಬೇಕಾದರೆ ನುಣ್ಣಗೆ ಮಾಡ್ಕೊಳ್ಬೋದು. ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ಇನ್ನೂ ಸ್ವಲ್ಪ ಪುಡಿ ಆಗಬೇಕು. ಸ್ವಲ್ಪ ದೊಡ್ಡವರು ಅಲ್ಲಿ ಬಂದಿದ್ದರೆ ಅವ್ರಿಗೆ ಈ ಥರದ್ದಾಗುತ್ತೆ. ಇದನ್ನು ಹಾಗೆ ಬೆಲ್ಲದ ಪಾಕ ತೆಗೆದಿದ್ವಲ್ಲ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲದ ಪಾಕದೊಂದಿಗೆ ಬೆಲ್ಲನೂ ಅಷ್ಟೇ, ಇದು 25 ಗ್ರಾಮೇ ತಗೊಳ್ಬೇಕು ಬೆಲ್ಲ. ಹಾಗೆ ಇದನ್ನು ಚೆನ್ನಾಗಿ ಈ ಥರ ಉಂಡೆ ಕಟ್ಟಿ ಇಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ರುಚಿಯಾಗಿರುವ ಪೌಷ್ಟಿಕಾಂಶ ಇರೋವಂಥದ್ದು ರಾಗಿ, ಈ ರೀತಿ ದಾವಣಗೆರೆ ಲಡ್ಡು ಅಂತಾರೆ ಇದಕ್ಕೆ, ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಹೆಲ್ದಿ ಫುಡ್ ಕೂಡ. 6 ತಿಂಗಳು ಮಗುವಿಂದನೂ ಕೊಡ್ಬೋದು ಇದನ್ನು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.